ನೀವು ಯಾವ್ದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದ್ರಲ್ಲಿ ಏನಾದ್ರೂ ನೀವು 100% ಸಕ್ಸಸ್ ಅನ್ನ ಕಾಣ್ಬೇಕಂತ ಇದ್ರೆ ನಾನು ಹೇಳಿದ 7 ಪಾಯಿಂಟ್ ನಿಮ್ಮ ಬಿಸ್ನೆಸ್ ಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಫಸ್ಟ್ ಒನ್ ಬಂದ್ಬಿಟ್ಟು ಲಾಸ್ಟ್ 3 to 4 year ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನಿಮ್ಗೆ ಯಾವ್ದೊಂದು ಫೀಲ್ಡ್ ಅಲ್ಲಿ ಆಗಲಿ ಯಾವ್ದೊಂದು ಸ್ಕಿಲ್ ಅಲ್ಲಿ ಆಗಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಪ್ರೆಸೆಂಟ್ ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಅಲ್ಲಿ ನೀವೇನಾದ್ರೂ ಸಕ್ಸಸ್ ಅನ್ನ ಕಾಣ್ಬೇಕಂತ ಇದ್ರೆ ಸೆಕೆಂಡ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಪೇಷನ್ಸ್. ಇವಾಗ ನೋಡಿ ನಿಮ್ಗೆ ಲಾಸ್ಟ್ 3 to 4 year ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ನಾಲೆಜ್ ಇದೆ, ಒಳ್ಳೆ ಸ್ಕಿಲ್ಫುಲ್ ಪರ್ಸನ್ ಇದಾರೆ. ಬಟ್ ಇಲ್ಲಿ ನೀವು ಪೇಷನ್ಸ್ ಇಟ್ಕೊಂಡು ವರ್ಕ್ ಮಾಡಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ, ಸೊ ಅದು ಕೂಡ ನಿಮ್ಮ ಬಿಸ್ನೆಸ್ ಗೆ ಡ್ಯಾಮೇಜ್ ಮಾಡುತ್ತೆ. ಬಟ್ ಇಲ್ಲಿ ಕೂಡ ನೀವು ಅಷ್ಟು ಎಕ್ಸ್ಪೀರಿಯನ್ಸ್ ನಾಲೆಜ್ ಇದ್ರೂ ಕೂಡ ಪೇಷನ್ಸ್ ಇಂದ ವರ್ಕ್ ಮಾಡಬೇಕಾಗುತ್ತೆ. ಥರ್ಡ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಪ್ಲಾನಿಂಗ್. ಇವಾಗ ನೋಡಿ ನೀವು ಸಮ್ ಅಮೌಂಟ್ ಆ ಕಡೆ ಅಡ್ಜಸ್ಟ್ ಮಾಡಿ ಈ ಕಡೆ ಅಡ್ಜಸ್ಟ್ ಮಾಡಿ ತಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀರ. ಬಟ್ ಸಮ್ ಚೇಂಜಸ್ ಅನ್ನ ಮಾಡಿದಾಗ ಸಮ್ ಎಕ್ಸ್ಟ್ರಾ ಪ್ರಾಬ್ಲಮ್ ಬಂದಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಿಮ್ಮ ಹತ್ರ ಮನಿ ಬೇಕಾಗುತ್ತೆ. ಸೊ ಪ್ರಾಪರ್ ಆಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಕೂಡ ಇರಬೇಕಾಗುತ್ತೆ. ಫೋರ್ತ್ ಒಂದು ಪಾಯಿಂಟ್ ಬಂದ್ಬಿಟ್ಟು ರೈಟ್ ಕನೆಕ್ಷನ್ ಆರ್ ನೆಟ್ವರ್ಕ್. ನಿಮ್ಮ ಹತ್ರ ಒಳ್ಳೆ ನೆಟ್ವರ್ಕ್ ಇರಬೇಕಾಗುತ್ತೆ, ಒಳ್ಳೆ ಕನೆಕ್ಷನ್ ಇರಬೇಕಾಗುತ್ತೆ ಪೀಪಲ್ ಜೊತೆ. ಇವಾಗ ನೋಡಿ ಯಾವ್ದೊಂದು ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಪ್ರಾಬ್ಲಮ್ ಬಂತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಲಿ ಯಾವುದೋ ಡಿಸಿಷನ್ ತಗೊಳ್ಳೋ ಟೈಮ್ ಅಲ್ಲಿ ನಿಮ್ಗೆ ಮೈಂಡ್ ಅಲ್ಲಿ ಏನು ತೋರಿಸ್ತಾ ಇಲ್ಲ ಅಂದ್ರೆ ಪ್ರಾಪರ್ ಆಗಿ ಪೀಪಲ್ ಗೆ ಈ ಪರ್ಸನ್ ಜೊತೆ ಕನೆಕ್ಟ್ ಆದ್ರೆ, ಈ ಸರ್ ಜೊತೆ ಕನೆಕ್ಟ್ ಆದ್ರೆ ನನಗೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ ಅಂತ ನಿಮ್ದು ಒಳ್ಳೆ ನೆಟ್ವರ್ಕ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಫಿಫ್ತ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ನಾಲೆಜ್ ಇರಬೇಕಾಗುತ್ತೆ. ನಿಮ್ಮ ಪ್ರಾಡಕ್ಟ್ ಅನ್ನ ಯಾವ ರೀತಿ ಪೀಪಲ್ ಗೆ ರೀಚ್ ಮಾಡೋದು, ಕಸ್ಟಮರ್ ನ ಯಾವ ರೀತಿ ತರೋದು, ಎ ಪ್ಲಾನ್ ವರ್ಕ್ ಆಗಿಲ್ಲ ಅಂದ್ರೆ ಬಿ ಪ್ಲಾನ್ ಇರಬೇಕಾಗುತ್ತೆ, ಬಿ ಪ್ಲಾನ್ ವರ್ಕ್ ಆಗಿಲ್ಲ ಅಂದ್ರೆ ಸಿ ಪ್ಲಾನ್, ಈ ರೀತಿ ಮಲ್ಟಿಪಲ್ ಪ್ಲಾನ್ ಇಟ್ಕೊಂಡು ಪೀಪಲ್ ನ ರೀಚ್ ಮಾಡೋ ಕಾನ್ಸೆಪ್ಟ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಸಿಕ್ಸ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಇರಬೇಕಾಗುತ್ತೆ. ಇವಾಗ ನೋಡಿ ಬಿಸ್ನೆಸ್ ಅಂತ ಬಂದಾಗ ಯಾವ ಟೈಮಿಂಗ್ ಅಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೋ ಗೊತ್ತಿಲ್ಲ. ಆಲ್ರೆಡಿ ಒಂದು ಪ್ರಾಬ್ಲಮ್ ಇರುತ್ತೆ, ಬಟ್ ಮತ್ತೊಂದು ಪ್ರಾಬ್ಲಮ್ ಆಡ್ ಆಗ್ತಾ ಇರುತ್ತೆ. ಈ ಟೈಮಿಂಗ್ ಅಲ್ಲಿ ಡಿಸಿಷನ್ ಯಾವ ರೀತಿ ತಗೋಬೇಕಂತೇಳಿ ಪ್ರಾಪರ್ ಆಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಮೈಂಡ್ ಸೆಟ್ ಇರಬೇಕಾಗುತ್ತೆ ನಿಮ್ದು. ಸೆವೆಂತ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಎಷ್ಟು ಎಫರ್ಟ್ ಹಾಕ್ತಿರಲ್ವಾ, ನೆಗೆಟಿವ್ ಅಲ್ಲಿ ಇದ್ದಾಗ ಪಾಸಿಟಿವ್ ಅಲ್ಲಿ ಇದ್ದಾಗ ಕಂಟಿನ್ಯೂಸ್ ಆಗಿ ಎಫರ್ಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಗೆ ಸಕ್ಸಸ್ ಆಗಿ ರೀಸನ್ ಆಗುತ್ತೆ. ಸೊ ನಾನು ಹೇಳಿದ 7 ಪಾಯಿಂಟ್ ಅನ್ನು ಕೂಡ ನೀವು ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಒಂದು ಸಕ್ಸಸ್ ವೇದಲ್ಲಿ ಹೊಂಟಿದ್ದೀರಾ. ಇದೇ ರೀತಿ ನಾಲೆಜ್ಗೋಸ್ಕರ ಜಸ್ಟ್ ನಮ್ಮ ಫಾಲೋ ಮಾಡಿ.